6106 ಇದೆಯಲ್ಲ, ಅದು ಕೈದಿ ನಂಬರ್ ಅಲ್ಲ. ಅದು ಏನು ನಂಬರ್ ಅಂತ ಆಮೇಲೆ ಹೇಳ್ತೀನಿ. ಆ ಥರ ಲೆಕ್ಕ ಸಿಗಬೇಕು. ಅದಕ್ಕೋಸ್ಕರ ಒಂದು ಪಾಯಿಂಟ್ ಒಬ್ಬನು ಮಿಸ್ ಆದ್ರೂ 10 ಸಲ ಚೆಕ್ ಮಾಡ್ತಾರೆ. ಅದಕ್ಕೆ ಅವ್ರ ಕಳ್ತನ ಕೇಸ್ಗಳು ಜಾಸ್ತಿ. ನಿಮಗೆ ಇಮಿಡಿಯೇಟ್ ಕಳ್ತನ ಕೇಸ್ಗಳು FIR ಮಾಡಲ್ಲ ಪೊಲೀಸವರು. ನೀವು ಮೊಬೈಲ್ ತೊಗೊಂಡೋಗಿ ಮೊಬೈಲ್ ಕಳೆದೋಗಿ ಅಂತ ಕೊಟ್ಟರೆ ಇಮಿಡಿಯೇಟ್ FIR ಮಾಡಲ್ಲ. ಯಾಕಂದರೆ ಅವರು ಹೈಯರ್ ಆಫೀಸರ್ಗೆ ಆನ್ಸರ್ ಮಾಡಬೇಕಾಗುತ್ತೆ. ಡೇಂಜರಸ್ ಅಂದರೆ ಇವಾಗ ಗಾಂಜಾ ಹೊಡೆದು ಒಂಥರ ಮೆಂಟಲಿ ಸ್ಟೇಬಲ್ ಇರಲ್ಲ, ಅವ್ನು ಫುಲ್ ತಲೆ ಗೋಡೆ ಹೊಡ್ಕೊಳ್ಳೋದು, ಅದು ಮಾಡೋದು, ಬೇರೆಯವ್ರಿಗೆ ತೊಂದರೆ ಕೊಡೋದು, ಆ ಥರ ಎಲ್ಲ ಮಾಡ್ತಾ ಇರೋ ಅವನಿಗೆ ಅಲ್ಲಿ ಹಾಕ್ತಾರೆ ಒಳಗಡೆ. ಈಗ ಅಪರಾಧಗಳು ಆರೋಪಿಗಳು ಅಂತ ಪ್ರಶ್ನೆ ಬಂದಾಗ ಈಗ ಜೈಲಿನಲ್ಲಿ ಎಲ್ಲರೂ ಆರೋಪಿಗಳು ಒಂದು ರೀತಿಯ ತಪ್ಪು ಮಾಡೇ ಹೋದವರಿದ್ದಾರಾ ಅಥವಾ ನಿಮ್ಮ ಅಭಿಪ್ರಾಯ ಏನು? ಅಕ್ಕನ ಬಗ್ಗೆ ಮಾತಾಡಿದಾಗ ಭಾವುಕರಾಗ್ತೀರಿ ಯಾಕೆ? ಅವರು ಆ್ಯಕ್ಚುಲಿ ಸರ್, ಅವ್ರಿಗೆ ಕೆಟ್ಟದಂದ್ರೆ ಏನೂ ಗೊತ್ತಿಲ್ಲ ಸರ್. ತುಂಬ ಅಮಾಯಕರು, ತುಂಬ ಮುಗ್ಧರು. ಅವ್ರು ಆ್ಯಕ್ಚುಲಿ ನನ್ನ ಮಗನಿಗೆ ಒಳ್ಳೇದಾಗಿಲ್ಲ ಅಂದರೂ ಪರವಾಗಿಲ್ಲ, ಬೇರೆಯವ್ರ ಮಕ್ಕಳು ಚೆನ್ನಾಗಾದಾಗ ಅವ್ರು ಖುಷಿ ಪಡೋರು. ಅವ್ರಿಗೆ ಆ್ಯಕ್ಚುಲಿ ಅವರ ತಂದೆ ಅವ್ರ ಮಕ್ಕಳಿಗಿಂತ ಹೆಚ್ಚಾಗಿ ನನ್ನನ್ನು ಅವ್ರು ನೋಡ್ಕೊಂಡಿದ್ದಾರೆ. ಅವ್ರ ಮಕ್ಕಳಿಗೆ ನನಗೆ ಆ್ಯಕ್ಚುಲಿ ನನಗೆ 1000 ರೂಪಾಯಿ, ಅವ್ರ ಮಕ್ಕಳಿಗೆ 100 ರೂಪಾಯಿ ಕೊಟ್ಟರೆ ನನಗೆ 1000 ರೂಪಾಯಿ ಕೊಡೋರು. ಅವ್ರು ಗಾರ್ಮೆಂಟ್ಸ್ ಕೆಲಸಕ್ಕೆ ಹೋಗಿ ಒಟ್ಟಿನಲ್ಲಿ ನಮ್ಮ ತಮ್ಮ ಚೆನ್ನಾಗಿರ್ಬೇಕು ಅಂದ್ರೆ ಅಷ್ಟು ಇದು ಮಾಡಿದ್ದಾರೆ. ನಾನು ಅವ್ರನ್ನ ಚೆನ್ನಾಗಿ ನೋಡ್ಕೊಳಕ್ಕಾಗಲಿಲ್ಲ ಅನ್ನೋದು ಅದು ಒಂದು ನೋವಿದೆ ಅಷ್ಟು. ಅವರೇ ನಮ್ಮ ಪ್ರಪಂಚ. ಅವರಿಲ್ಲ ಅಂತಂದಮೇಲೆ ಇನ್ನು ನನಗೆ ಅಂದ್ಕೊಂಬಿಟ್ಟೆ, ಇಲ್ಲ ನಾವು ಸಾಯೋಕ್ಕಿಂತ ಮುಂಚೆ ಏನಾದರೂ ನಾವು ನಮ್ಮಿಂದ ಒಳ್ಳೇದಾಗಬೇಕು ಸಮಾಜಕ್ಕೆ, ಆ ರೀತಿ ಬದುಕಬೇಕು. ಇವಾಗ ಒಳ್ಳೇದು ಮಾಡಬೇಕಂತ ಆದರೆ ಶಕ್ತಿ ಇಲ್ಲ. ನಾನು ಆಲ್ರೆಡಿ ಸಾಲ ಮಾಡ್ಕೊಂಬಿಟ್ಟಿದ್ದೀನಿ, 1 ಕೋಟಿ ರೂಪಾಯಿ ಸಾಲ ಮಾಡ್ಕೊಂಡಿದ್ದೀನಿ. ಆ ಸಾಲ ತೀರಿಸ್ಬೇಕು. ಆ ಸಾಲ ತೀರ್ಸೋಕ್ಕೆ ನಾನು ಏನು ಮಾರ್ಗ ಮಾಡಬೇಕು ಎಲ್ಲ ರೆಡಿ ಮಾಡಿದ್ದೀನಿ. ಆ ಸಾಲ ತೀರಿಸೋಷ್ಟು ದುಡ್ಡು ಬರುತ್ತೆ ಅಂತ ಗ್ಯಾರಂಟಿ ಇದೆ. ನೋಡಿದವ್ರು ಕೂಡ ಹೇಳ್ತಾ ಇದ್ದಾರೆ, ಇವಾಗಲೂ ಕೆಲವರು ಲಾಭಕ್ಕೆ ಹೇಳ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಆ ಸಾಲ ತೀರಿಸ್ತೀನಿ ಅಷ್ಟೇ ಸರ್. ಸಾಲ ತೀರಿದ ಮೇಲೆ ನನಗೆ ಏನೂ ತೊಂದರೆ ಇಲ್ಲ. ಎಲ್ಲರೂ ಯಾರೇ ಒಂದು ದಿವಸಕ್ಕೆ ನನಗೆ ಒಂದು 200 ಹಾಕು 300 ಹಾಕು ಅಂತಂದರೆ ಹಾಕ್ತಾರೆ. ಇವಾಗ ಏನು ಎಷ್ಟು ಜನ ಹತ್ರ ಇಸ್ಕೊಂಡಿದ್ದೆ ಅವ್ರಿಗೆ ವಾಪಸ್ ಕೊಟ್ಟರೆ ಮತ್ತೆ ಅವ್ರ ಹತ್ರ ಇಸ್ಕೊಂಡು ಮತ್ತೆ ಅವ್ರು ಕ್ಲಿಯರ್ ಮಾಡ್ಬೋದು. ಮೇಯ್ನ್ ಸಾಲ ಯಾರು ನನಗೆ ಒಂದ್ವೇನ್ ಸಿನಿಮಾಗೆ ಸಾಲ ಕೊಟ್ಟಿದ್ದಾರೆ ಅವ್ರ ಸಾಲ ತೀರಿಸ್ಬೇಕನ್ನೋದೇ ನನ್ನ ಮೇಯ್ನು. ಯಾವತ್ತಾದರೂ ಕನಸು, ಯಾವತ್ತಾದರೂ ಮನಸ್ಸು, ಎಲ್ಲಾದರೂ ಅಕ್ಕ ಬಂದಿದ್ರೆ? ಇಲ್ಲ, ಬರ್ತಾರೆ ಸರ್, ಬರ್ತಾ ಇರ್ತಾರೆ. ಅವಾಗ ಬರ್ತಾ ಇರ್ತಾರೆ. ನಾನು ಅವರು ಕನಸಲ್ಲಿ ಬಂದರೂ ನನಗೆ ಬೇಜಾರು. ಅವ್ರ ಫೋಟೋನು ಇದುವರೆಗೂ ನೋಡಿಲ್ಲ, ನೋಡೋಕ್ಕಾಗಲ್ಲ. ನನ್ನ ಮನೆಯಲ್ಲೇ ಎಲ್ಲರೂ ಅಲ್ಲೇ ಅವ್ರ ಮಗ ಇದ್ದಾನೆ, ಅವ್ರ ಮನೆಗೆ ಹೋದಾಗ ಅವ್ರ ಫೋಟೋ ಹಾಕಿರ್ತಾರೆ. ನಾನು ತುಂಬ ಕಂಟ್ರೋಲ್ ಮಾಡ್ತೀನಿ, ನೋಡೋಕ್ಕೆ ಹೋಗಲ್ಲ. ನಾನು ಇದುವರೆಗೂ ಮೊಬೈಲಲ್ಲಿ ನಮ್ಮ ಅಕ್ಕನ ಮಗ ಒಂದೊಂದು ಸಲ ಡೀಪ್ ಇಡ್ತಾನೆ, ಅವರು ಸತ್ತೋಗಿದ್ದ ದಿವಸಕ್ಕೂ, ಅವಾಗೂ ನಾನು ಅದು ನೋಡಲ್ಲ. ನಾನು ಅವ್ರನ್ನ ಮುಖನೇ ನೋಡಲಿಲ್ಲ. ನಾನು ನೋಡದಿರೋದೇ ಒಳ್ಳೇದಾಯಿತು. ಅವ್ರು ಇವಾಗಲೂ ನಮ್ಮ ಅಕ್ಕ ನಮ್ಮ ಭಾವ ನನ್ನ ಸಾಕಿದ್ದು, ಇಬ್ಬರು ಮುಖನೂ ನೋಡೋಕ್ಕಾಗಲಿಲ್ಲ. ಯಾಕಂದರೆ ನಾನು ಊರಲ್ಲಿದ್ದೆ, ಕೋವಿಡಲ್ಲೇ ನಮ್ಮ ಮಾವ ಎಕ್ಸ್ಪೈರ್ಡ್ ಆದರು, ಭಾವ. ಪ್ಲಸ್ ನಾನು ಜೈಲಲ್ಲಿ ಇರಬೇಕಂದ್ರೆ ನಮ್ಮ ಅಕ್ಕ ಎಕ್ಸ್ಪೈರ್ಡ್ ಆದರು. ಅವರಿಬ್ಬರು ಮುಖನೂ ನೋಡೋಕ್ಕಾಗಲಿಲ್ಲ. ಇಬ್ಬರು ಫೋಟೋನೂ ಇದುವರೆಗೂ ನೋಡಿಲ್ಲ. ಒಬ್ರಿಗಿಂತ ಒಬ್ಬರು ಒಳ್ಳೆಯವರು. ಅಷ್ಟು ನಾನು ಒಳ್ಳೆ ಜನನ ನಾನು ಹೇಳ್ತೀನಿ. ನಮ್ಮ ಅಕ್ಕ ಅವರಂತ ಹೇಳ್ತಾ ಇಲ್ಲ ಸರ್, ಅವ್ರಿಗೆ ಕೆಟ್ಟದ್ದು ಅನ್ನೋದೇ ಗೊತ್ತಿಲ್ಲ ಸರ್. ಅವ್ರು ಆ್ಯಕ್ಚುಲಿ ಏನಂತಂದರೆ, ಅವ್ರು ಲಾರಿ ಡ್ರೈವರ್ ಕೆಲಸ ಮಾಡ್ತಾ ಇರಬೇಕಂದ್ರೆ ಅವ್ರು ಲಾರಿನ ಮಗು ಥರ ಪ್ರೀತಿಸ್ತಾಯಿದ್ರು. ಓನರ್ಗೆ ದುಡ್ಡು ಕೇಳ್ತಾ ಇರಲಿಲ್ಲ. ಅವ್ರಿಗೇನಾದ್ರೂ 500,000 ಆದರೆ ಅವ್ರು ಸಂಬಳದ ದುಡ್ಡಲ್ಲಿ ಅವರು ರೆಡಿ ಮಾಡಿಸಿದ್ರು. ಓನರೇ ಇರಲಿ ಬಿಡು, ನೆಕ್ಸ್ಟ್ ಟೈಮು ಎಲ್ಲ ಅದು ಇನ್ನೊಂದು ಪ್ರಾಬ್ಲಮ್ ಆದಾಗ ಒಟ್ಟಿಗೆ ರಿಪೇರಿ ಮಾಡಿಸುವಂತ ಇದ್ದರು. ಅವ್ರು ಆ ಮಗು ಥರ ನೋಡ್ಕೊಳ್ತಾಯಿದ್ರು ಲಾರಿನ. ಅಂದರೆ ಅವ್ರ ದುಡ್ಡಲ್ಲ, ಅಷ್ಟು ಒಳ್ಳೆಯವರು. ಇವ್ರ ತಾಯಿ ಇವರು ಅಷ್ಟೇ. ಇವರು ಬೇರೆಯವ್ರ ಮಕ್ಕಳಿಗೆ ಒಳ್ಳೇದಾದರೂ ಇವ್ರು ತುಂಬ ಖುಷಿ ಪಡೋರು. ಅಷ್ಟು ಒಂದು ಇದಾದವರು. ನಮ್ಮ ಕಡೆಯಿಂದ ಅವ್ರಿಗೇನೂ ಆಗಲಿಲ್ಲ ಅನ್ನೋದು ಸ್ವಲ್ಪ ನೋವಿದೆ ಸರ್. ಜೈಲಿನ ವಾತಾವರಣಕ್ಕೆ ಹೊಂದಿಕೊಳ್ಳುವಾಗ ಆದಂಥ ಪ್ರಾಥಮಿಕ ಇದು ಏನು? ಆ ಜೈಲಿನ ಒಟ್ಟು ವಾತಾವರಣ ಹೇಗಿರುತ್ತೆ ಅಲ್ಲಿ? ಸರ್, ನನಗೆ ಆ್ಯಕ್ಚುಲಿ ನಾನು ಮೊದಲಿಂದನೂ ಜೈಲು ಅಧಿಕಾರಿಗಳು ಅಲ್ಲಿ ಫಸ್ಟು ಎಂಟ್ರಿ ಆಗ್ತೀವಲ್ಲ ಸರ್, ಎಂಟ್ರಿ ಆದ ತಕ್ಷಣ ಅಂಡರ್ ಟ್ರಯಲ್ ಇದ್ದರೆ ಅಂಡರ್ ಟ್ರಯಲ್ಲು ಸಜಾ ಬ್ಯಾರಕ್ ಇಬ್ಬರು ಇದು ಅಡ್ಮಿಷನ್ ರೂಮ್ಗೆ ಕರ್ಕೊಂಡು ಹೋಗ್ತಾರೆ. ಅಡ್ಮಿಷನ್ ರೂಮ್ ಅಂತಂದರೆ ಅಲ್ಲಿ ಲೆಕ್ಕ ಸಿಗಬೇಕು. ಇವಾಗ ಅದು 6106 ಇದೆಯಲ್ಲ, ಅದು ಕೈದಿ ನಂಬರ್ ಅಲ್ಲ. ಅದು ಏನು ನಂಬರ್ ಅಂತ ಆಮೇಲೆ ಹೇಳ್ತೀನಿ. ಆ ಥರ ಲೆಕ್ಕ ಸಿಗಬೇಕು. ಅದಕ್ಕೋಸ್ಕರ ಒಂದು ಪಾಯಿಂಟ್ ಒಬ್ಬನು ಮಿಸ್ ಆದ್ರೂ 10 ಸಲ ಚೆಕ್ ಮಾಡ್ತಾರೆ.
ಜೈಲಧಿಕಾರಿಗಳು. ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟವರಲ್ಲ, ಅವರು ಜೈಲು ಅಧಿಕಾರಿಗಳು. ಅವ್ರಿಗೆ ನಾವು ಹೆಂಗೆ PSI ಅಂತೀವಿ ಅಲ್ಲಿ ಒಳಗಡೆ ಜೈಲರು, ಹೆಂಗೆ ನಾವು ಇಲ್ಲಿ CPI ಸರ್ಕಲ್ ಇನ್ಸ್ಪೆಕ್ಟರ್ ಅಂತೀವಿ, ಒಳಗಡೆ ಅವರು ಅಸಿಸ್ಟೆಂಟ್ ಸೂಪರ್ಡೆಂಟು, ಹೆಂಗೆ ನಾವು ಇಲ್ಲಿ ACP ಅಂತೀವಿ, ಒಳಗಡೆ CS, ಆ ಥರ ಇದಾಗ್ತದೆ. ಅಲ್ಲಿ ಒಳಗಡೆ ಅಡ್ಮಿಷನ್ ರೂಮ್ಗೆ ಹೋಗಿ ಫಸ್ಟ್ ಅಡ್ಮಿಷನ್ ರೂಮ್ಗೆ ಹಾಕೋದು, ನಂತರ ಬೇರೆ ಬೇರೆ ರೂಮ್ಗೆ ಯಾವ ಬ್ಯಾರಕ್ಕಾಗೆ ಹೋಗಬೇಕು ಅಲ್ಲಿ ಹಾಕ್ತಾರೆ. ನಾವು ಸ್ಟಾರ್ಟಿಂಗು ಸ್ವಲ್ಪ ನನಗೆ ಅಲ್ಲಿ ಹೋದ ತಕ್ಷಣ ಅಡ್ಮಿಷನ್ ರೂಮ್ಗೆ ಕಸ ಗುಡಿಸ್ಬೇಕು. ನೀವು ಯಾವ ಗೌರ್ಮೆಂಟ್ ಆಫೀಸರು ಗೊತ್ತಿಲ್ಲ, ಪತ್ರಕರ್ತರು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಫಸ್ಟ್ ಕಸ ತಗೋ ನಡಿ ಅಂತ ಒಂದು 50 ಜನ ಫುಲ್ಲು 40 ಎಕರೆ ಇದನ್ನು ಈ ಕಡೆ ಒಂದು 50 ಜನ, ಈ ಕಡೆ ಒಂದು 50 ಜನ ಗೂಡಿಸ್ಬೇಕು. ಹೋದ ದಿನವೇ ಗುಡಿಸ್ಬೇಕು. ದರ್ಶನ್ ಸಮೇತ ಇಲ್ಲ ಅಲ್ಲ, ದರ್ಶನ್ ಅಂತ ಸಾಮಾನ್ಯ ಇವರು ದರ್ಶನ್ ಅವ್ರನ್ನ ಬ್ಯಾರಕ್ ಅಡ್ಮಿಷನ್ ರೂಮಲ್ಲಿ ಹಾಕಲ್ಲ. ಅವ್ರಿಗೆ ಆ್ಯಕ್ಚುಲಿ ಸಪರೇಟ್ ಸೆಕ್ಯೂರಿಟಿ ಸೆಲ್ ಅಂತ ಇರುತ್ತೆ. ದರ್ಶನ್ ಅಂತಲ್ಲ, ಇವಾಗ ಯಾರೇ ದೊಡ್ಡ ದೊಡ್ಡ ಕೇಸಲ್ಲಿ ಸೆಲೆಬ್ರಿಟಿಗಳು ಅವರೆಲ್ಲ ನಾಗೇಂದ್ರನೂ ಇದ್ದಾರೆ. ಅವರು ಸೆಕ್ಯೂರಿಟಿ ಸೆಲ್ಲಲ್ಲೇ ಇರೋದು. ನಿಮಗೆ ಪ್ರಜ್ವಲ್ ರೇವಣ್ಣ ಕ್ವಾರಂಟೈನಲ್ಲಿ ಇದ್ದಾರೆ ಅಂತ ಮೊನ್ನೆ ಹೋಗಿದೆ ಜೈಲಿಗೆ, ಅವ್ರು ಕ್ವಾರಂಟೈನಲ್ಲಿ ಇದ್ದಾರೆ ಅಂತ. ಕೋವಿಡ್ ಅಂತಲ್ಲ, ಅದೇನು ಗೊತ್ತಿಲ್ಲ ಅಂಥವ್ರು ಆ ಒಂದು ರೇಪ್ ಕೇಸಲ್ಲಿ ಅವ್ರನ್ನ ಅಲ್ಲಿ ಇಡ್ಬೋದು ಅನಿಸುತ್ತೆ. ಅವ್ರದ್ದು 376 ಇದರಲ್ಲಿ ಹೋಗಿದ್ದಾರಲ್ಲ. ಮಿಕ್ಕಿದವ್ರನ್ನೆಲ್ಲ ನಿಮಗೆ ಡೈರೆಕ್ಟು ಅಂಡರ್ಟೈಲ್ ಇದಕ್ಕೆ ಅಡ್ಮಿಷನ್ ರೂಮಿಂದ ಅಂಡರ್ಟೈಲ್ ಬ್ಯಾರಕ್ಗೆ ಹಾಕ್ತಾರೆ. ಸಜಾ ಆಗಿರೋರು ಸಜಾ ಬ್ಯಾರಕ್ಗೆ ಹಾಕ್ತಾರೆ. ಇವ್ರನ್ನ ಮಾತ್ರ, ಇಂಥವ್ರನ್ನ ಮಾತ್ರ ಅಲ್ಲೆಲ್ಲಿ ಸಪ್ರೇಟ್, ಇವರಿಗೆಲ್ಲ ಮೆಡಿಕಲ್ ಸಪ್ರೇಟ್ ನಡೆಯುತ್ತೆ. ಹೋದ ತಕ್ಷಣ ಒಳಗಡೆ ಹೋದ ತಕ್ಷಣ ಅವ್ರದ್ದು ಏನು ಮಚ್ಚೆ ಇದೆ, ಏನು ಎಲ್ಲಿ ಇದಿದೆ, ಇವ್ರ ಹೈಟ್ ಎಷ್ಟು, ಇವ್ರದ್ದು ಎಷ್ಟು, ಇವ್ರ ತಂದೆ ಹೆಸರು ಪೂರ್ತಿ ಬಟ್ಟೆ ಬಿಚ್ಚಲಿಕ್ಕೆ ಹಾಕ್ತಾರೆ. ಬಟ್ಟೆ ಬಿಚ್ತಾರೆ. ಬಟ್ಟೆ ಶರ್ಟ್ ಎಲ್ಲ ಬಿಚ್ಚಿಬಿಟ್ಟು ಎಲ್ಲ ಇದು ಮಾಡಿಬಿಟ್ಟು ಎಲ್ಲ ನೋಡ್ತಾರೆ, ಹಿಂಗೆ ಎಲ್ಲೆಲ್ಲ ಇದೆ, ಏನು ಇದಿದೆ ಅಂತ ಅಂದ್ಬಿಟ್ಟು ಅವರು ಎಲ್ಲ ಇದು ಬರ್ಕೊತಾರೆ. ಆ 6106 ಆ ಫೈಲ್ ಮೇಂಟೈನ್ ಮಾಡ್ತಾರಲ್ಲ, ಅದಕ್ಕೆ 6106 ಅನ್ನೋದು. ಇವಾಗ 6107 ಅಂತಂದರೆ ದರ್ಶನ್ ಹಿಂದೆ ಬಂದಿರೋಂಥ ಆರೋಪಿಗೆ 6107 ಅಂತ ಕೊಡ್ತಾರೆ. ಅವ್ರ ನಂತರ ಬಂದ ಆರೋಪಿಗೆ 6108 ಅಂತ ಕೊಡ್ತಾರೆ. ಅದು ಸೀರಿಯಲ್ ನಂಬರು, ಕೈದಿ ನಂಬರ್ ಅಲ್ಲ. ಕೈದಿ ನಂಬರೇ ಇಲ್ಲ ಅಲ್ಲಿ ಶರ್ಟ್ ಮೇಲೆ ನಂಬರ್ ಇರುವುದಿಲ್ಲ. ಇಲ್ಲ ಸಿನಿಮಾದಲ್ಲಿ ಮಾತ್ರ. ಅದೆಲ್ಲ ಸುಳ್ಳು, ಅದೆಲ್ಲ ಸಿನಿಮಾದಲ್ಲಿ ಮಾತ್ರ. ಆಮೇಲೆ ಅಲ್ಲಿ ಆ ಥರ ಯೂನಿಫಾರ್ಮ್ ಕೂಡ ಇರಲ್ಲ. ಆಮೇಲೆ ಇರುತ್ತೆ. ಫಸ್ಟು ಹೋದ ತಕ್ಷಣ ಜೈಲು ಮ್ಯಾನ್ಯುಯಲಲ್ಲಿ ಇರೋ ಯೂನಿಫಾರ್ಮ್ ಏನಂದರೆ ಚಡ್ಡಿ ಮತ್ತು ಶರ್ಟು ಅದು ಕೊಡ್ತಾರೆ. ಅಲ್ಲಿ ಚಡ್ಡಿ ಶರ್ಟ್ ಯಾರು ಹಾಕ್ಕೊಳ್ಳಲ್ಲ. ಅವ್ರು ಏನು ಮಾಡ್ತಾರೆ ಅಂದರೆ ಒಂದು ವೈಟ್ ಪ್ಯಾಂಟು ವೈಟ್ ಶರ್ಟ್ ಅವರೇ ಹೊಲಿಸ್ಕೊತಾರೆ. ಇಲ್ಲ ಆಚೆ ಕಡೆಯಿಂದ ತರಿಸ್ಕೊತಾರೆ. ಅಲ್ಲಿ ಟೈಲರ್ ಇರ್ತಾರೆ. ಅಲ್ಲಿ ಟೈಲರ್ ಇದ್ದಾರೆ. ಅಲ್ಲಿ ಗಾರ್ಮೆಂಟ್ಸ್ ಇದೆ. ಅಲ್ಲಿ ಗಾರ್ಮೆಂಟ್ಸಲ್ಲಿ ನಿಮಗೆ ಇಲ್ಲಿ ನಮ್ಮ ಬಟ್ಟೆ ಆರೋಪಿಗಳ ಅಪರಾಧಿಗಳ ಬಟ್ಟೆ ಎಲ್ಲ ಅವರೇ ಹೊಲಿಯೋದು. ಇಲ್ಲಿ ಜಮ್ಖಾನ ಎಲ್ಲ ಕೊಡ್ತಾರಲ್ಲ, ಅಲ್ಲೇ ರೆಡಿ ಆಗೋದು. ಅಲ್ಲಿ ಟೈಲರಿಂಗ್ ಇದೆ, ಬೇಕ್ರಿ ಇದೆ, ಜಿಮ್ ಇದೆ, ಆಮೇಲೆ ಆರ್ಕೆಸ್ಟ್ರಾ ಇದೆ, ಆಮೇಲೆ ದೇವಸ್ಥಾನ ಇದೆ, ಚರ್ಚ್ ಇದೆ. ಆಮೇಲೆ ವಾರಕ್ಕೊಂದ್ಸಲ ಸರ್, ಅದು ಆ್ಯಕ್ಚುಲಿ ನಾನು ಜೈಲ್ ಅನ್ನೋದಕ್ಕಿಂತ ಆ ಜೈಲ್ ಅನ್ನೋ ಪದನೇ ಬ್ಯಾನ್ ಮಾಡಬೇಕು. ಮಸೀದಿ ಇದೆಯಾ? ಮಸೀದಿ ಇದೆ. ಎಲ್ಲ ಧರ್ಮಗಳದವ್ರದ್ದು ಇಲ್ಲಿದೆ. ದಿನ ಸಂಜೆ ಬೆಳಗ್ಗೆ ಅಲ್ಲೂ ಬಾಂಗ್ ಹೊಡಿತಾರೆ? ಇಲ್ಲ ಅಲ್ಲಿ ಗಾಂಜಾ ಇಲ್ಲ ಆ ಥರ ಏನಿಲ್ಲ. ಅದು ಗಾಂಜಾ ಬಗ್ಗೆ ಆಮೇಲೆ ಮಾತಾಡೋಣ. ಅದಲ್ಲ ಮಸೀದಿಯಲ್ಲಿ ಅಲ್ಲ ಅಜಾನ್ಗೆ ಹೋಗ್ತಾರೆ ಬೆಳಗ್ಗೆ ಸಂಜೆ. ಇದೆ ಹೋಗ್ತಾರೆ. ಆಮೇಲೆ ಅಲ್ಲಿ NGOಗಳು ಬರ್ತಾರೆ, ಸಿಸ್ಟರ್ಸ್ ಬರ್ತಾರೆ. ಅವರಿಗೆಲ್ಲ ಪ್ಲಸ್ ಆರೋಪಿಗಳಿಗೆಲ್ಲ ಹೇಳ್ತಾರೆ, ಒಂದು ಪ್ರವಚನ ಥರ ಹೇಳ್ತಾರೆ. ಆಮೇಲೆ ಅಲ್ಲಿ ಸಂಗೀತ ಇಂಟ್ರೆಸ್ಟ್ ಇರೋನು ಸಂಗೀತ ಕಲಿಬೋದು. ಆಮೇಲೆ ಕಾರ್ಪೆಂಟ್ರಿ ಅಂದರೆ ಆರೋಪಿಗಳಿಗಿಂತ ಅಪರಾಧಿಗಳಿಗೆ ಜಾಸ್ತಿ ಫೆಸಿಲಿಟಿ ಇದೆ ಅಲ್ಲಿ. ಆರೋಪಿಗಳಿಗೆ ಕಮ್ಮಿ ಫೆಸಿಲಿಟಿ ಇರೋದು. ಅಪರಾಧಿಗಳು ಅವ್ರು ಏನು ಬೇಕು ಓದ್ಬೋದು. ಅವರು ನೀವು BA ಓದ್ಬೋದು. ನೀವು ಇಲ್ಲಿ ಸೆಕೆಂಡ್ PUC ಫಸ್ಟ್ BCom ಏನೋ ಮರ್ಡರ್ ಕೇಸಲ್ಲಿ ಒಳಗಡೆ ಹೋಗ್ತಾನೆ ಅವನು. ಒಳಗಡೆ ಹೋದ ತಕ್ಷಣ ನಾನು ಓದೋ ಫೆಸಿಲಿಟಿ ಕೊಡ್ತಾರೆ. ಅಲ್ಲಿ ಒಳಗಡೆ ಓದೋರು ಲಾಯರ್ಗಳಾಗಿದ್ದಾರೆ, ಆಮೇಲೆ ಜರ್ನಲಿಸ್ಟ್ ಆಗಿದ್ದಾರೆ, ಡಬಲ್ ಡಿಗ್ರಿ ಮಾಡ್ಕೊಂಡಿದ್ದಾರೆ. ಸುಮಾರು ಜನ ಒಳಗಡೆ ಓದಿದ್ದಾರೆ. ಹೇಳಿ ನೀವು ಮುಂದಿನ ಪ್ರಯಾಣ ಜೈಲಿನೊಳಗೆ. ಅಷ್ಟೇ ಜೈಲು ಅದೇ ಸರ್. ಅಲ್ಲಿ ಜೈಲು ಅಂತಂದರೆ ನನ್ನ ಪ್ರಕಾರ ನೋಡಿ ಸರ್, 80% ಜನ ಬದಲಾಗ್ತಾರೆ ಸರ್. ನಾನು ಯಾವತ್ತು ಜೈಲಿಗೆ ಏನಂತ ಹೇಳಕ್ಕೆ ಪಡ್ತೇನೆ ಅಂದರೆ ಅದು ಪರಿವರ್ತನಾ ಕೇಂದ್ರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೈಲು ಆಗಬಾರ್ದು ಸರ್. ಆ್ಯಕ್ಚುಲಿ ಎಲ್ಲಿ ಜನಗಳು ಬಂದ್ರೂ, ಎಲ್ಲಿ ಜನಗಳು ಜಾಸ್ತಿ ಆದರೂ ಜೈಲಲ್ಲಿ ಹಾಸ್ಪಿಟ್ಲಲ್ಲಿ ಜನಗಳು ಜಾಸ್ತಿ ಆಗಬಾರ್ದು. ಅಲ್ಲಿ ಜೈಲಲ್ಲಿ ಎಷ್ಟು ಕಮ್ಮಿ ಆಗ್ತಾರೆ ಅಷ್ಟು ನಾವು ಖುಷಿ ಪಡಬೇಕು. ಅಲ್ಲಿ ಜಾಸ್ತಿ ಜನಗಳು ಹೋಗಬಾರ್ದು. ಅಲ್ಲಿ ಹೋಗಬಾರ್ದು ಅಂದರೆ ನಾವು ಪೊಲೀಸವರು ಈ ದರ್ಶನ್ ಕೇಸಿಗೆ ಎಷ್ಟು ಇಂಟ್ರೆಸ್ಟ್ ತೊಗೊಂಡಿದ್ದಾರೆ ಅಷ್ಟೇ ಇಂಟ್ರೆಸ್ಟು ಎಲ್ಲ ಕೇಸ್ಗಳಿಗೆ ತೊಗೋಬೇಕು. ಅದಾಯ್ತಾ ಸರ್? ನಿಮಗೆ ಎಬ್ಬಿಚುವಲ್ ಅಫೆಂಡರ್ಸ್ಗೆ, ರೌಡಿಗಳಿಗೆ, ಅವ್ರಿಗೆ ಎಲ್ಲ ಶಿಕ್ಷೆನೇ ಆಗಲ್ಲ ಸರ್. ಅದು ಈಸಿ ಆಗಿಬಿಡ್ತದೆ. ರೌಡಿಗಳಿಗೆ ಏನಂತಂದರೆ ಒಂದು ಮರ್ಡ್ರಾ 6 ತಿಂಗಳಲ್ಲಿ ಬೇಲ್ ಆಗುತ್ತಮ್ಮ, 1 ವರ್ಷದಲ್ಲಿ ಕೇಸ್ ಅಕ್ವಿಟ್ ಆಗುತ್ತೆ. 1 ವರ್ಷದಲ್ಲಿ ಆಗಲ್ಲ, ಒಂದು 3-4 ವರ್ಷಕ್ಕೆ ಟ್ರಯಲ್ ನಡೀತೆ, ಅಕ್ವಿಟ್ ಆಗುತ್ತೆ ಅಂತ ಗೊತ್ತಾಗ್ಬಿಡುತ್ತೆ. ಅವ್ರ ಸಾಕ್ಷಿಗಳನ್ನ ಹೋಗಿ
ಹೇಳ್ಬಿಡ್ತಾರೆ ಸರಿ ನೀವು ಏನಪ್ಪ ನೀವು ಹಂಗಪ್ಪ ಹಿಂಗಪ್ಪ, ಕೆಲವ್ರಿಗೆ ಎದುರಿಸ್ತಾರೆ, ಕೆಲವ್ರು ದುಡ್ಡು ಕೊಟ್ಟು ಖರೀದಿ ಮಾಡ್ತಾರೆ, ಅವ್ರಿಗೆ ಏನೂ ಆಗಲ್ಲ. ಅದು ನಿಮ್ಮ ಕಾನೂನು ಬಗ್ಗೆ ಭಯ ಇರಲ್ಲ. ಅದೇ ಸರ್, ಅಂದರೆ ಆ ಥರ ಒಬ್ಬ ಕಳ್ಳ ಸರ್, ಪೊಲೀಸವರು ಕಳ್ಳರನ್ನ ಹಿಡಿಯೋದು ತುಂಬ ಕಷ್ಟ. ಇವಾಗ ಇದಿದೆ ಏನು, ಮೊಬೈಲ್ ಇರೋದ್ರಿಂದ ಇವಾಗ ನೀವು ಏನು CCTV ಮೊಬೈಲ್ ಇರೋದ್ರಿಂದ ಇವ್ರು ಹಿಡಿದು ಬಿಡ್ತಾರೆ, ಅವ್ನು ಗಿಲೆಗಾರನ ಅವ್ನು ಹಿಡಿದು ಬಿಡ್ತಾರೆ. ಕಳ್ಳ ಅವ್ನು ಏನು ಯಾವ ಎವಿಡೆನ್ಸು ಬಿಟ್ಕೊಂಡು ಹೋಗಲ್ಲ ಸರ್. ಮಾಸ್ಕ್ ಹಾಕ್ಕೊಂಡು ಹೋಗಿ ಅವ್ನಿಗೆ CC ಕ್ಯಾಮ್ರಾ ಅವ್ನಿಗೆ ಗೊತ್ತಿರ್ತದೆ ಎಲ್ಲಿ ಅಂತ ಅಂದ್ಬಿಟ್ಟು. ಅದಕ್ಕೆ ಅವ್ರ ಕಳ್ತನ ಕೇಸ್ಗಳು ಜಾಸ್ತಿ, ನಿಮಗೆ ಇಮಿಡಿಯೇಟ್ ಕಳ್ತನ ಕೇಸ್ಗಳು FIR ಮಾಡಲ್ಲ ಪೊಲೀಸವರು. ನೀವು ಮೊಬೈಲ್ ತೊಗೊಂಡೋಗಿ ಮೊಬೈಲ್ ಕಳೆದೋಗಿ ಅಂತ ಕೊಟ್ಟರೆ ಇಮಿಡಿಯೇಟ್ FIR ಮಾಡಲ್ಲ, ಯಾಕಂದರೆ ಅವರು ಹೈಯರ್ ಆಫೀಸರ್ಗೆ ಆನ್ಸರ್ ಮಾಡಬೇಕಾಗತ್ತೆ. ಅದಕ್ಕೆ ಏನು ಮಾಡ್ತಾರೆ ಅಂತಂದರೆ ಅವರು ಅವನಿಗೆ ಒಂದು 30 ಕಳ್ತನ ಕೇಸ್ ಆ ಸ್ಟೇಷನಲ್ಲಿ ಇರ್ತದೆ ಅಂತಂದರೆ ಅವ್ನು ನೋಡ್ತಾನೆ, ಅವನು ಬದಲಾಗಿರ್ತಾನೆ. ಎಲ್ಲರೂ ಮಾಡಲ್ಲ ಹಿಂಗೆ, ಕೆಲವು ಪೊಲೀಸರು ಮಾಡ್ತಾರೆ. ಅವ್ನು ಬದಲಾಗಿರ್ತಾನೆ, ಅವ್ನು ಕರ್ಕೊಂಬಂದ್ಬಿಟ್ಟು ಅವ್ನು 30 ಕೇಸ್ ಅವನ ಮೇಲೆ ಹಾಕಿ ಕಳಿಸ್ಬಿಡ್ತಾರೆ. ಆ 30 ಕೇಸು ಒಂದು 6 ತಿಂಗಳು ಹೊಡ್ಕೊಂಡು ಅವ್ನು ಬಂದುಬಿಡ್ತಾನೆ ಆಚೆ ಕಡೆ. ಆ ಥರ ಇದಾಗ್ತದೆ. ಇನ್ನು ಕಾನೂನು ತುಂಬ ಸ್ಟ್ರಿಕ್ಟ್ ಆಗಿ ಪೊಲೀಸರು ತುಂಬ ಸ್ಪೆಷಲ್ ಎಲ್ಲ ಕೇಸ್ಗಳಲ್ಲಿ ತೊಗೋಬೇಕು. ನೀವು 11 ತಿಂಗಳು ಕಂಡ ಪರಪ್ಪನ ಅಗ್ರಹಾರದ ಒಳಗಿನ ಚಿತ್ರಣ ಏನು ಸರ್? ಪರಪ್ಪನ ಅಗ್ರಹಾರದಲ್ಲಿ ಒಳಗಿನ ಚಿತ್ರಣ ಅಂದರೆ ಅಲ್ಲಿ ಎಲ್ಲ ಸರ್, ಎಲ್ಲ ಇವಾಗ ಪೊಲೀಸ್ ಸ್ಟೇಷನ್ನಲ್ಲಿ ಏನು ವ್ಯವಸ್ಥೆ ಇರುತ್ತೆ, ಆಮೇಲೆ ಒಂದು ತುಂಬ ಕರಾಳವಾಗಿದೆಯಾ, ಕೆಟ್ಟದಾಗಿಲ್ಲ, ಹೈಜೆನಿಕ್ ಆಗಿದೆಯಾ? ಇಲ್ಲ ಸರ್, ಬಾತ್ರೂಮ್ ಇಲ್ಲ ಬಾತ್ರೂಮು ಎಲ್ಲ ನೀಟಾಗಿರುತ್ತೆ. ಎಲ್ಲ ನೀಟಾಗಿ ಇವಾಗ ಸಜಾ ಬ್ಯಾರಕಲ್ಲಿ 30 ಜನ ಇರ್ತಾರೆ ಅಂತ ಹೇಳಿ, 30 ಜನದಲ್ಲಿ ಅಲ್ಲಿ ಒಬ್ಬೊಬ್ರು 30 ರೂಪಾಯಿ ಕೊಡ್ತಾರೆ ಒಬ್ಬನಿಗೆ. 30 ಜನಕ್ಕೆ ವಾರಕ್ಕೆ ಒಬ್ಬನಿಗೆ 30 ರೂಪಾಯಿ ಅಂದರೆ 30 ಜನಕ್ಕೆ ಎಷ್ಟಾಗುತ್ತೆ ಸರ್? 900 ರೂಪಾಯಿ ಆಗುತ್ತೆ. 1000 ರೂಪಾಯಿ ಅವ್ನು ಕೊಡ್ತಾರೆ. ಒಬ್ಬ ಬಡವ ಇರ್ತಾನೆ ಒಳಗಡೆ, ಅವ್ನ ಮಕ್ಕಳಿಗೆ ಓದ್ತಾ ಇರ್ತಾರೆ. ಅವನಲ್ಲಿ ಕಸ ಎಲ್ಲ ಗುಡಿಸಿ ನೆಲ ಎಲ್ಲ ಒರೆಸಿ ಎಲ್ಲ ಬಾತ್ರೂಮ್ ಎಲ್ಲಗಳ ತೊಳೆದು ಇದು ಮಾಡ್ತಾನೆ. ಅವನು ಅಲ್ಲಿ ಕೆಲವರು ಸ್ಟ್ಯಾಂಡರ್ಡ್ ಆಗಿರೋರು ಹೋಗ್ತಾರೆ, ಅವ್ರು ಕಸ ಗಿಸೆಲ್ಲ ಗುಡಿಸಲ್ಲ. ಅವನಿಗೆ 30 ರೂಪಾಯಿ ಒಂದು 30 ಜನ ಕೊಟ್ಟರೆ ಇದಾಗ್ತದೆ. ಅದೇ ರೀತಿ ಸೇಮ್ ಅಂಡರ್ಟೈಲ್ ಬ್ಯಾರಕಲ್ಲಿ ಕೂಡ ಅವನು ಒಬ್ಬೊಬ್ಬನು 20 ರೂಪಾಯಿ. ಅಂಡರ್ಟೈಲ್ ಬ್ಯಾರಕಲ್ಲಿ ಜಾಸ್ತಿ ಜನ ಇರ್ತಾರೆ, 100 ಜನ ಇರ್ತಾರೆ, 120 ಜನ ಇರ್ತಾರೆ, 80 ಜನ ಇರ್ತಾರೆ. ಅವರು ಒಂದು 30 ರೂಪಾಯಿ ಕೊಟ್ಟಾಗ ಅಲ್ಲಿ ಅವ್ನಿಗೆ ಜಾಸ್ತಿ ಕಲೆಕ್ಷನ್ ಆಗುತ್ತೆ. ಅಲ್ಲಿ ಆ ಕೆಲಸಕ್ಕೆ ಕಾಂಪಿಟೇಷನ್ ಇರುತ್ತೆ, ನಾನು ಮಾಡ್ತೀನಿ ಅಂತ ಆ ಥರ. ಆಮೇಲೆ ಅಲ್ಲಿ ಊಟ ತುಂಬ ಚೆನ್ನಾಗಿರುತ್ತೆ ಸರ್. ಜೈಲ್ ಮ್ಯಾನ್ಯುವಲ್ಲೇ ಇದೆ. ಊಟ ಏನು ಕೊಳತ ತರಕಾರಿ ಇಲ್ಲ ಸರ್, ಫ್ರೆಶ್ ತರಕಾರಿ ಇರುತ್ತೆ, ಎಲ್ಲ ಫ್ರೆಶ್ ಆಗಿರುತ್ತೆ ಸರ್. ತರಕಾರಿ ಅಲ್ಲೇ ಬೆಳೆಸ್ತಾರ? ಇಲ್ಲ ಬೆಳೆಯಲ್ಲ. ತರಕಾರಿ ಒಬ್ಬೊಬ್ರು ಏನಂತ ಸರ್, ಕಾಂಟ್ರಾಕ್ಟ್ ಇಟ್ಕೊಂಡ್ಬಿಡ್ತಾರೆ. ಅದು ನಾನು ತರಕಾರಿ ಮಾಂಸಕ್ಕೊಬ್ಬರು, ಆಮೇಲೆ ರೇಷನ್ ಗೊಬ್ಬರ ಆ ಥರ ಇದು ಮಾಡ್ಕೊತಾರೆ. ಆಮೇಲೆ ಅಲ್ಲೂ ಒಂದಿಷ್ಟು ಭ್ರಷ್ಟಾಚಾರ ಎಲ್ಲ ನಡೀತದೆ ಅಲ್ವಾ? ಭ್ರಷ್ಟಾಚಾರ ಎಲ್ಲಿಲ್ಲ ಸರ್, ಎಲ್ಲ ಕಡೆ ನಡೆಯುತ್ತೆ. ಹೇಳೋದೊಂದು, ಕಾಂಟ್ರಾಕ್ಟ್ರಲ್ಲಿ ಇರೋದೊಂದು, ಕೊಡೋದೊಂದು, ಆ ಥರ ಆಗೋ ಸಾಧ್ಯತೆಗಳಿದ್ದಾವೆ, ಆಗೋ ಸಾಧ್ಯತೆ ಇದೆ. ಆದರೆ ಜೈಲ್ ಮ್ಯಾನ್ಯುವಲ್ ಸರ್, ಜೈಲ್ ಅಧಿಕಾರಿಗಳ ಕೆಲಸ ತುಂಬ ಕಷ್ಟ. ನಿಮಗೆ ಎಲ್ಲ ಕೆಲಸಕ್ಕಿಂತ ಕಷ್ಟ ಜೈಲ್ ಅಧಿಕಾರಿಗಳ ಕೆಲಸ. ಯಾಕೆ ಕಷ್ಟ ಅಂತಂದರೆ 5000 ಜನದಲ್ಲಿ ಯಾವನು ಒಂದು ಅಂದ್ರೆ ಅಂದಾಜು 5000 ಜನ ಇದ್ದಾರೆ ಅಲ್ಲಿ. 5000 ಆ್ಯಕ್ಚುಲಿ ಆರೋಪಿಗಳು ಒಂದು 3,500-4,000 ಜನ ಇರ್ಬೋದು. ಸಜಾ ಬ್ಯಾರಕಲ್ಲಿ 1,500 ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಇವಾಗ 6106 ಅಂದರೆ 6600 ಜನ ಲೆಕ್ಕ ಬರುತ್ತೆ ದರ್ಶನ್ ಅನ್ನೊಂದು ಇದಕ್ಕೆ. ಆಮೇಲೆ ಅದರಲ್ಲಿ ಅದು ಬಂದಾದಮೇಲೆ 100 ಜನ ಹೋಗ್ತಾರೆ, 50 ಜನ ಬರ್ತಾರೆ, ಮತ್ತೆ ಅಲ್ಲೊಂದು 50 ಜನ ಹೋಗ್ತಾರೆ, 20 ಜನ ಎಂಟ್ರಿ ಆಗ್ತಾರೆ. ಅದು ಇವತ್ತಿನ ಲೆಕ್ಕ ಇವತ್ತೇ ಸಿಗುತ್ತೆ. ಸಾಯಂಕಾಲ ಮಾತ್ರ ಏನು ಲೆಕ್ಕ ಇರುತ್ತೆ ಅದು ಮಾತ್ರ ಕರೆಕ್ಟು. ನಾಳೆ ಚೇಂಜಸ್ ಆಗ್ತಾ ಇರುತ್ತೆ. ಒಳ್ಳೆ ಊಟ ಕೊಡ್ತಾರೆ. ಒಳ್ಳೆ ಊಟ ಅಂತಂದರೆ ಜೈಲ್ ಮ್ಯಾನ್ಯುವಲಲ್ಲೇ ಇದೆ ಸರ್. ಇದು ಬ್ರಿಟಿಷ್ ಗೌರ್ಮೆಂಟ್ ಬರೆದಿರೋದು. ಆಮೇಲೆ ಅವರಿಗೆ ಸಿಗರೇಟ್ ಕೊಡಬಾರ್ದು, ಬಿಡಿ ಕೊಡಬಾರ್ದು, ಎಂಡ ಸಿಗಲ್ಲ, ಸಿಗರೇಟ್ ಕೊಡ್ಬೋದು. ಸಿಗರೇಟ್ ಅದು ಜೈಲ್ ಮ್ಯಾನ್ಯುವಲಲ್ಲೇ ಇರೋದು. ಯಾಕಂದರೆ ಎಣ್ಣೆ ಹೊಡೆಯೋನು ಒಂದು ಸಲ ಸಡನ್ನಾಗಿ ಹೊಡಿತಾ ಬಿಟ್ಟರೆ ಅವನಿಗೆ ಸ್ಟ್ರೋಕ್ ಹೊಡೆಯೋ ಸಾಧ್ಯತೆ ಇರುತ್ತೆ, ಕಮ್ಮಿ ಅದು. ಆದರೆ ಸಿಗರೆಟ್ ಸೇದವನು, ಬಿಡಿ ಸೇದವನು, ಅವನು ಡೈಲಿ 2-3 ಕಟ್ ಸೇದ್ತಾ ಇರ್ತಾನಲ್ಲ, ಏನೋ ನಾನು ಪೊಲೀಸವ್ರ ಬಗ್ಗೆ ಕೇಳ್ಪಟ್ಟ ಮಾಹಿತಿ, ಇವು ದರ್ಶನ್ ಸಿಗರೇಟ್ ಕೊಟ್ಟಿಲ್ಲ, ಕೈ ನಡೀತಾ ಇದೆ, ಅದೇ ಸಿಗರೇಟ್ ಕೊಡಿ ಅಂತ ಕೇಳ್ತಾರೆ. ನಿಜ ಅದು. ಆ ಒಂದು ಕಾರಣಕ್ಕೆ ಅವರು ಜೈಲು ಆ್ಯಕ್ಚುಲಿ ಯಾರು ಜೈಲ್ ಮ್ಯಾನ್ಯುವಲ್ ಬರೆದ್ರು ಅವರೇ ಬರೆದಿದ್ದಾರೆ. ಅವ್ರಿಗೆ ಸಿಗರೇಟ್ ಕೊಡಬೇಕು, ಬೀಡಿ ಕೊಡಬೇಕು, ಆಮೇಲೆ ಪೇಸ್ಟ್ ಕೊಡಬೇಕು, ಪೌಡ್ರ್ ಕೊಡಬೇಕು, ತಲೆಗೆ ಹಾಕ್ಕೊಳ್ಳೋ ಎಣ್ಣೆ ಕೊಡಬೇಕು, ಅವ್ರಿಗೆಲ್ಲ ಅದಿದೆ. ಅದ್ರ ಪ್ರಕಾರ ಜೈಲ್ ಅಧಿಕಾರಿಗಳು ಜೈಲ್ ಮ್ಯಾನ್ಯುವಲ್ಲೇ ಇದೆ, ಅದ್ರ ಪ್ರಕಾರನೇ ನಡೀಬೇಕು. ಅವ್ರು ಯಾವುದೇ ಕಾರಣಕ್ಕೂ ಆರೋಪಿಗಳಿಗೆ, ಅಪರಾಧಿಗಳಿಗೆ ಶಿಕ್ಷೆ ಕೊಡೋ ರೈಟ್ಸ್ ಹಿಂಸೆ ಮಾಡೋಂಗಿಲ್ಲ. ಹಿಂಸೆ ಮಾಡ್ತಾರೆ. ಆ್ಯಕ್ಚುಲಿ ಕಂಟ್ರೋಲ್ ಬಂದಿಲ್ಲ ಅಂತಂದಾಗ ಹಿಂಸೆ ಹೊಡೆದೇ ಹೊಡಿತಾರೆ. ಇವಾಗ ಆ್ಯಕ್ಚುಲಿ ಏನಂತಂದರೆ ಅವನು ಯಾರೋ ಒಬ್ಬನ ಹೊಸಬನ್ನ ಹೊಡೆದ್ಬಿಟ್ಟು ದುಡ್ಡು ತರಿಸ್ಕೊ ಅಂತ ಹೇಳ್ತಾನೆ.
ಆವಾಗ ಏನಂತಂದಾಗ ಅವಾಗ ಅಧಿಕಾರಿಗಳಿಗೆ ಗೊತ್ತಾದರೆ ಅವ್ನು ಹೊಡಿತಾರೆ. ಕಮಾಂಡ್ ರೂಮ್ ಅಂತ ಇದೆ, ಅಲ್ಲಿ ಕಮಾಂಡ್ ರೂಮ್ ಅಂತ ಇದೆ. ಕಮಾಂಡ್ ರೂಮ್ ಅಂತಂದರೆ ಸಪ್ರೇಟ್ ಸೆಲ್. ಇಲ್ಲಿ ಅದಕ್ಕೂ ಇದಕ್ಕೇನು ವ್ಯತ್ಯಾಸ ಅಂದರೆ ಅದು ಊಟ ಅಲ್ಲೇ ಫುಲ್ಲು ಕ್ಲೋಸ್ ಆಗಿರುತ್ತೆ. ಇದಿರುತ್ತೆ, ಬಾರ್ ಇರುತ್ತೆ, ಕಂಬಿಗಳಿರ್ತವೆ, ಆದರೆ ಅದು ಓಪನ್ ಮಾಡಲ್ಲ. ಇದನ್ನು ಬಂದು ಓಪನ್ ಮಾಡ್ತಾರೆ. ಓಪನ್ ಮಾಡಿದಾಗ ನಾವೆಲ್ಲ ಆಚೆಗಡೆ ತಿರುಗಾಡಬಹುದು. ಕಮಾಂಡ್ ರೂಮ್ಗೆ ಹಾಕಿದ್ರೆ ತುಂಬ ಕಷ್ಟ. ಅಂದರೆ ಅವ್ರು ಡೇಂಜರಸ್ ಅನ್ನಲ್ಲಿ ಹಾಕ್ತಾರೆ. ಡೇಂಜರಸ್ ಅಂದರೆ ಇವಾಗ ಗಾಂಜಾ ಹೊಡೆದು ಒಂಥರ ಮೆಂಟಲಿ ಸ್ಟೇಬಲ್ ಇರಲ್ಲ, ಅವ್ನು ಫುಲ್ ತಲೆ ಗೋಡೆ ಹೊಡ್ಕೊಳ್ಳೋದು, ಅದು ಮಾಡೋದು, ಬೇರೆಯವ್ರಿಗೆ ತೊಂದರೆ ಕೊಡೋದು, ಆ ಥರ ಎಲ್ಲ ಮಾಡ್ತಾ ಇರೋ ಅವನಿಗೆ ಅಲ್ಲಿ ಹಾಕ್ತಾರೆ ಒಳಗಡೆ. ಬಟ್ ಒಟ್ಟು ವಾತಾವರಣ ಹೇಗಿರುತ್ತೆ ಅಲ್ಲಿ? ವಾತಾವರಣ ಸರ್ ಒಂದು ಸರ್ ಆ್ಯಕ್ಚುಲಿ ಒಂದು ದಿನಚರಿ ಹೇಗಿರುತ್ತೆ? ಆ್ಯಕ್ಚುಲಿ ಜೈಲ್ ಬಗ್ಗೆ ತುಂಬ ತಪ್ಪು ಕಲ್ಪನೆ ಇದೆ ಸರ್, ತುಂಬ ತಪ್ಪು ಕಲ್ಪನೆ ಜನಗಳಿಗೆ. ಜೈಲೂರ ಬಗ್ಗೆ ನಾವು ಒಳ್ಳೇದು ಮಾತಾಡಿದ್ರೇ ನಮ್ಗೆ ಅಲ್ಲಿ ಕೆಳಗಡೆ ಬಂದುಬಿಡ್ತವೆ. ಏನು ಸೂ ಮಗನೆ, ಬೋ ಮಗನೆ, ಆ ಮಗನೆ, ಈ ಮಗನೆ ಅಂತ ಬಂದುಬಿಡ್ತವೆ. ನಾನು ಅದನ್ನು ನನಗೆ ಆ್ಯಕ್ಚುಲಿ ನೀವು ಒಳ್ಳೆ ಮಗನಾಗಿ ಮಾತಾಡಿ. ಇಲ್ಲ ನಾನು ಅವ್ರ ಬಗ್ಗೆ ಮಾತಾಡ್ತೀನಿ. ನನಗೆ ಆ್ಯಕ್ಚುಲಿ ನಾನು ಯಾವಾಗಾದರೂ ಯಾರಾದರೂ ಫೋನ್ ಮಾಡಿ ಏನೋ ಹಿಂಗೆ ಮಾತಾಡ್ತೀಯಾ ನೀನು ನಮ್ಮನ್ನು ಆ ಥರ ಮಾತಾಡ್ತಾರೆ. ನೋಡಪ್ಪ ನಿಮ್ಮಮ್ಮನೇ ನಮ್ಮಮ್ಮ ಅಂತ ತಿಳ್ಕೊಳ್ಳಪ್ಪ ಅಂತ ಹೇಳ್ತೀನಿ. ಆಮೇಲೆ ಆ ಸೂ ಮಗನೆ ಅಂದಾಗ ನಾನು ಆ್ಯಕ್ಚುಲಿ ಹೇಳೋಕ್ಕೆ ಎಷ್ಟು ಜನ ಒಪ್ತಾರೋ ಗೊತ್ತಿಲ್ಲ. ನಾನು ಆ್ಯಕ್ಚುಲಿ ಒಬ್ಬ ಇನ್ಸ್ಪೆಕ್ಟ್ರು, ಒಬ್ಬ ACP ಹತ್ರ ನಮ್ಮ ಫ್ರೆಂಡು ಹೋಗಿ ನಾನು ಅಲ್ಲಿ ಆಚೆಗಡೆ ನಿಂತ್ಕೊಂಡಿದ್ದೆ. ನಿಂತ್ಕೊಂಡ ತಕ್ಷಣ ಸರ್ ಇವಳು ಸರಿ ಇಲ್ಲ ಸರ್, ಅವಳಿಂದ ಆಗಿದ್ದು ಒಂದು ಲೂಸ್ ಕ್ಯಾರೆಕ್ಟರ್ ಸರ್ ಇವಳ್ದು, ಹಂಗೆ ಹಿಂಗೆ ಅಂತ ಬೇರೆ ಭಾಷೆಯಲ್ಲಿ ಹೇಳಿದ ತಕ್ಷಣ ಇನ್ಸ್ಪೆಕ್ಟ್ರ್ ಒಂದು ಏನು ಮಾತು ಹೇಳಿದ್ರು ಗೊತ್ತಾ? ಅಲ್ಲಪ್ಪ ಈ ಮಾತು ಅವ್ರನ್ನ ಆ ಕೆಲಸಕ್ಕೆ ತಳ್ಳಿದ್ಯಾರು? ನೀವು ಗಂಡಸರು ತಾನೆ, ನೀವು ಗಂಡಸರಿಲ್ಲ ಅಂದ್ರೆ ಅವ್ರು ಹೆಂಗೆ ಇದಕ್ಕೆ ಹೋಗ್ತಾಯಿದ್ರು ಅಂತ. ಆ ಥರ ನಾನು ತುಂಬ ಅವ್ರಿಗೆ ಗೌರವ ಕೊಡ್ತೀನಿ ಸರ್. ಅವ್ರ ವೇಷ ಸೆಕ್ಸ್ ವರ್ಕರ್ ಅಂತೀನಿ, ಅವನೇ ವೇಷ ಅವ್ರನ್ನೆಲ್ಲ ಯೂಸ್ ಮಾಡೋದು ಬೇಡ. ಅದು ಏನು ಯಾರೂ ಅದನ್ನು ಮಾಡೋಕ್ಕೆ ಇಷ್ಟ ಅಲ್ಲ ಪರಿಸ್ಥಿತಿ ಅವ್ರು. ಇದು ನಾನೊಂದು 4 ಲೈನ್ ಬರೆದಿದ್ದೆ ಆ ಒಂದು ಇದಕ್ಕೆ. ನಿನ್ನಂತೆ ನಾನಿದ್ದೆ ನವಮಾಸ ಗರ್ಭದಲ್ಲಿ, ನಿಮ್ಮ ಹಾಗೆ ಬೆಳೆಯೋ ಆಸೆ ಇದೆ ನಿಸರ್ಗದಲ್ಲಿ. ನ್ಯಾಯವಾದಿಗಳು ನ್ಯಾಯ ಮಾರಿದರು, ಜೀವರಕ್ಷಕರು ಜೀವ ತೆಗೆದರು. ಅವರಿಗೆ ಬಹುಮಾನ ಕೊಡುವಿರಿ, ನನ್ನ ಮೈ ನಾ ಮಾರಿಕೊಂಡರೆ ನನ್ನ ನೀಕೆ ಸೂಳೆ ಅನ್ನುವಿರಿ ಅಂತ ಒಂದು ಒಳ್ಳೆಯದು, ಭಾಳ ಅದ್ಭುತ ಅದು ಬರೆದಿದೆ. ಆ್ಯಕ್ಚುಲಿ ಆ ಥರ ನೋಡಿ ಸರ್, ಇವತ್ತು ದೇಶ ಹಾಳಾಗಿದ್ದು ಬಡವರಿಂದಲ್ಲ, ಅವಿದ್ಯಾವಂತರಿಂದಲ್ಲ, ಕಳ್ಳರಿಂದಲ್ಲ ಸರ್, ಸಣ್ಣ ಪುಟ್ಟ ಕಳ್ಳರಿಂದಲ್ಲ. ಈ ದೇಶ ಹಾಳಾಗಿದ್ದು ಬುದ್ಧಿವಂತರಿಂದ, ಓದ್ಕೊಂಡವರಿಂದ ಸರ್. ಇವಾಗ IPS IAS ಓದೋರು ಲಕ್ಷ ಕೋಟಿಗಟ್ಟಲೆ ಆಸ್ತಿ ಮಾಡಿದ್ದಾರೆ, ಲಂಚ ತೊಗೊಳ್ತಾ ಇದ್ದಾರೆ ಅಲ್ಲ ಸರ್. ಅವ್ರಿಗೆ ಸಂಬಳ ಒಳ್ಳೆ ಸಂಬಳ ಕೊಡ್ತವೆ. IPS ಆಫೀಸರ್ಗೆ 1.5 ಲಕ್ಷ ಸಂಬಳ ಇರುತ್ತೆ ಸರ್. ಕರೆಕ್ಟ್. ಎಲ್ಲರೂ ಅಲ್ಲ, ಕೆಲವರು ಹೇಳ್ತಾ ಇರೋದು, ಕೆಲವರು ಪ್ರಾಮಾಣಿಕ ಅಧಿಕಾರಿಗಳು ಕೂಡ ಇದ್ದಾರೆ. ಆದರೆ 90% ಬೆಸ್ಟ್ ಅಧಿಕಾರಿಗಳೇ ಇರೋದು. ಅವ್ರಿಗೆ ಓದಬೇಕಂದ್ರೆ ಪ್ರತಿ ದಿವಸ ಅವ್ರಿಗೆ ಪ್ರಾಮಾಣಿಕ ಪಾಠ ಮಾಡ್ತಾರೆ. ನೀವು ಹಿಂಗೆ ಬದಬೇಕು, ನೀವು ಪಬ್ಲಿಕ್ ಸರ್ವೆಂಟ್ಗೆ ಹಿಂಗೆ ಸೇವ್ ಮಾಡಬೇಕು, ಹಿಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಹಿಂಗೆ ಇಲ್ಲಿ ಬಂದು ಮಾಡೋದು ಬೇರೆನೇ, ಇಲ್ಲಿ ಬಂದು ಮಾಡೋದೇ ಬೇರೆ. ಅದಕ್ಕೆ ದೇಶ ನೋಡಿ ಸರ್, ಸಾವಿರಾರು ರೂಪಾಯಿ ಸಂಬಳ ಇರ್ತವೆ. ಒಬ್ಬ ರೈತನ ಹತ್ರ ಭಿಕ್ಷೆ ಬಿಡ್ತಾರೆ. ದೇಶಕ್ಕೆ ಅನ್ನ ಹಾಕ್ತಾನೆ ರೈತ, ದೇಶದ ಬೆನ್ನೆಲುಬು ರೈತ, ಹಂಗೆಲ್ಲ ಅಂತ ಹೇಳ್ತಾರೆ. ಅಂಥವನ ಹತ್ರ ಲಕ್ಷ ರೂಪಾಯಿ ಸಂಬಳ ತೊಗೊಳ್ಳೋನು ಭಿಕ್ಷೆ ಬಿಡ್ತಾನೆ. ಅರ್ಥ ಆಯ್ತು ಸರ್. ಅಂಥವರಿಂದ ದೇಶ ಹಾಳಾಗಿದೆ. ಇವತ್ತು ಭ್ರಷ್ಟಾಚಾರ. ರಾಜಕೀಯ ವ್ಯಕ್ತಿಗಳು ಅವ್ರಿಗೂ ಲಕ್ಷಾಂತರ ರೂಪಾಯಿ ಸಂಬಳ ಇದೆ. ಒಬ್ಬ MLAಗೆ 1.5 ಲಕ್ಷ ರೂಪಾಯಿ ಸಂಬಳ ಇದೆ. ದುರಂತ ಏನಂತಂದರೆ ಅವ್ರಿಗೆ 20,000 ರೂಪಾಯಿ ಇವಾಗಲೂ ಫೋನ್ ಬಿಲ್ ಕೊಡ್ತಾರೆ. 399 ರೂಪಾಯಿ ರೀಚಾರ್ಜ್ ಮಾಡ್ತಾರೆ, ತಿಂಗಳೆಲ್ಲ ಮಾತಾಡ್ಬೋದು. ಆದರೆ ಅವ್ರ ಫೋನ್ ಬಿಲ್ಲು 20,000 ರೂಪಾಯಿ ಕೊಡ್ತಾರೆ. ಅಷ್ಟೆಲ್ಲ ಇದ್ದು ಹಗರಣಗಳು, ಕೋಟಿ ನಮ್ಮ ದುಡ್ಡು ತೊಗೊತಾರೆ. ಪಾಪ ಯಾವುದೋ ಒಂದು ಹಿಂದುಳಿದ ವರ್ಗಕ್ಕೆ ಇಟ್ಟಿರೋ ದುಡ್ಡುಗಳನ್ನ ತಗೊಳ್ತಾರೆ. ಅದರಲ್ಲಿ ಗೊತ್ತಿದೆ ಇತ್ತೀಚೆಗೆಲ್ಲ ಏನು ಆಗ್ತಾಯಿದೆ ಅಂತ. ಅಂಥವ್ರ ಬಗ್ಗೆ ನಾವು ತುಂಬ ಯೋಚನೆ ಮಾಡಬೇಕು ಹೊರತು ತನ್ನ ಮಾರ್ಕ್ ಅವ್ರು ಅಷ್ಟು ಅವ್ರನ್ನ ಕೇವಲವಾಗಿ ನೋಡ್ತಾರೆ, ಅಷ್ಟು ಇದರಲ್ಲಿ ನೋಡ್ತಾರೆ ಅಂತಂದರೆ. ಇವಾಗ ಕೋರ್ಟ್ ಕೂಡ ಹೇಳ್ಬಿಟ್ಟಿದೆ, ಮೊದಲದಿತ್ತು. ಇವಾಗ ಒಂದು ಹುಡುಗ ಒಂದು ಹುಡುಗಿ ಈಗ ಅವರನ್ನು ಅರೆಸ್ಟ್ ಮಾಡೋಂಗಿಲ್ಲ. ಇಷ್ಟಪಟ್ಟು ಅಂತಂದರೆ ಹೋಟೆಲ್ಗೆ ಹೋದ್ರು ನೀವು ಅರೆಸ್ಟ್ ಮಾಡೋಂಗಿಲ್ಲ. ಒಂದು ಐಡೆಂಟಿ ಪ್ರೂಫ್ ಒಂದು ಇರಬೇಕು, ಅಷ್ಟೇ. ಆ ಥರ ಅವ್ರಿಗೂ ಕೋರ್ಟ್ಗೂ ಗೊತ್ತಾಗುತ್ತೆ ಸರ್. ಕೋರ್ಟ್ಗೂ ಇವಾಗ ಆ್ಯಕ್ಚುಲಿ ಇವಾಗ ಏನು ಕಾನೂನು ಇವಾಗ ಏನು ಚೇಂಜ್ ಆಗ್ತಾ ಇದೆ ಅಂತಂದಾಗ ಅದು ಕೆಲವು ಲೂಪ್ ಹೋಲ್ಸ್ಗಳಿದ್ದಾವೆ ಕಾನೂನಲ್ಲಿ. 420 ಅಂತ ಅನ್ನಂಗೆ ಇಲ್ಲ. 420 ಅಂತ ಫಸ್ಟ್ 420 ಕೇಸ್ ಅಂತ ಇದ್ರು, 420 ಅಂತ ಅನ್ನಂಗೆ ಇಲ್ಲ ಅಂತ ಒಂದು BNS ಭಾರತೀಯ ನ್ಯಾಯ ಸಂಹಿತೆ ಅಂತ ಹೊಸದಾಗಿ ಏನು ಕಾನೂನು ಬಂದಿದೆ ಅದರಲ್ಲಿ ಬಂದಿದೆ. ಆ ಥರ ಕೆಲವು ಅಪರಾಧಗಳನ್ನ ಮಾತ್ರ ನಾವು ಹೃದಯದಿಂದ ನೋಡಬೇಕಾಗುತ್ತೆ ಸರ್. ಕೆಲವುಗಳನ್ನ ಮಾತ್ರ ನಾವು ಮೈಂಡಿಂದ ನೋಡಬೇಕಾಗುತ್ತೆ. ಈಗ ಅಪರಾಧಗಳು ಆರೋಪಿಗಳು ಅಂತ ಪ್ರಶ್ನೆ ಬಂದಾಗ ಈಗ ಜೈಲಿನಲ್ಲಿ ಎಲ್ಲರೂ ಆರೋಪಿಗಳು ಒಂದು ರೀತಿಯ ತಪ್ಪು ಮಾಡೇ ಹೋದವರಿದ್ದಾರಾ ಅಥವಾ ನಿಮ್ಮ ಅಭಿಪ್ರಾಯ ಏನು ಸರ್? ಆ್ಯಕ್ಚುಲಿ ಒಂದು 20% ತಪ್ಪು ಮಾಡಿದವರು ಸರ್.
20%. 80% ತಪ್ಪು ಮಾಡದೆ ಇಲ್ದಿರೋ ಅಮಾಯಕರು ಸಾಂದರ್ಭಿಕವಾಗಿ ಅವರನ್ನು ಕೆಲವರು ಆ್ಯಕ್ಚುಲಿ ಏನಂತಾರೆ ಸರ್, ಏನಾಗ್ಬಿಡುತ್ತೆ ಅಂತಂದರೆ ಸರ್, ಕೆಲವು ಸಲ ಒಂದು ಊರು ತಗೊಳ್ತೀನಿ ನಾನು. ಒಂದು ಊರಲ್ಲಿ ಒಬ್ಬ ಗೌಡನ ಮಗ ಕೊಲೆ ಮಾಡಿರ್ತಾನೆ. ನಾನು ಅಲ್ಲಿ ಬಂದಿರೋದು ಹೇಳ್ತಾರೆ, ಅದು ಗೌಡನ ಮಗ ಕೊಲೆ ಮಾಡಿರ್ತಾನೆ. ಅವನು ಆ ಊರಲ್ಲಿ ಆ ದಿವಸ ಇರಲ್ಲ. ಅವನೊಬ್ಬನು ಕೊಲೆ ಮಾಡಿದ ತಕ್ಷಣ ಅವನು ಇರಲ್ಲ. ಅವ್ನು ಗೊತ್ತಿಲ್ಲ ಕೊಲೆ ಆಗಿದ್ದು, ಹೋಗ್ಬಿಡ್ತಾನೆ. ಪೊಲೀಸವರಿಗೆ ಅವ್ನು ದುಡ್ಡು ಕೊಡ್ತಾನೆ ಗೌಡ. ಅವ್ನಿಗಿದು ದುಡ್ಡು ಕೊಟ್ಬಿಟ್ಟು, ನೀನು ಕೊಲೆ ಮಾಡಿದೆ ಅದಕ್ಕೆ ನೀನು ಊರು ಬಿಟ್ಟು ಹೋಗ್ಬಿಟ್ಟಿದ್ಯಾ ಅಂತ ಅಂದ್ಬಿಟ್ಟು, ಅವನಿಗೆ ABCD ಗೊತ್ತಿಲ್ಲ ಸರ್. ABCD ಅಲ್ಲಿ ಒಬ್ಬ ಅಮಾಯಕ ಮುಗ್ಧ, ಅವನಿಗೆ ಶಿಕ್ಷೆ ಆಗಿದೆ. ಕಾಕತಾಳೀಯ ಅಲ್ಲ, ಅದು ಉದ್ದೇಶಪೂರ್ವಕವಾಗಿ ಬೇರೆಯವ್ರನ್ನ ಯಾರನ್ನ ಇದು ಮಾಡೋಕ್ಕಾಗಲ್ವಲ್ಲ, ಅವನನ್ನು ಫಿಟ್ ಮಾಡೋದು. ಆ ಥರ ಸುಮಾರಾಗಿದೆ ಸರ್. ನಾನು ಹೇಳಿದ್ನಲ್ಲ, ಇವಾಗ ಒಬ್ಬ ಅಜ್ಜ 75 ವರ್ಷ ಆಗಿದೆ, ಅವನು ಬಂದ, ಏನು ಕೋಲು ಹಿಡ್ಕೊಂಡು ಬಂದ, ಅವನಿಗೆ ಜೀವಾವಧಿ ಶಿಕ್ಷೆ ಆಗಿದೆ. ನಾನು ಈ ವಯಸ್ಸಲ್ಲಿ ನೀನೇನು ಮಾಡ್ದಪ್ಪ ಅಂತ ಕೇಳಿದಾಗ, ಅವರ ಸೊಸೆ, ಅವರ ಮಗ ಅವನು ಬಿಸ್ನೆಸ್ಸಿಗೆ ಬೇರೆ ಊರಿಗೆ ಹೋಗ್ತಾ ಇದ್ದಾನೆ. ಅವನು ಆ ಅಮ್ಮನಿಗೆ ಇನ್ನೊಬ್ಬನಿಗೆ ಅಕ್ರಮ ಸಂಬಂಧ ಇತ್ತಂತೆ. ಇವರು ಅತ್ತೆ ಮಾವ, ನೋಡಮ್ಮ ಹಂಗೆಲ್ಲ ಇದು ಮಾಡಬಾರ್ದಮ್ಮ, ತಪ್ಪು, ಹಂಗೆ ಅಂತ ಸ್ವಲ್ಪ ಟಾರ್ಚರ್ ಕೊಟ್ಟಿದ್ದಾರೆ. ಮತ್ತು ಗಂಡನಿಗೆ ಹೇಳಿದ್ರೆ ಸುಮ್ಮನೆ ಜಗಳ ಆಗ್ತವೆ, ಇವಳನ್ನೇ ಸರಿ ಮಾಡೋಣ ಅಂತ ಹೇಳಿದ್ದಾಳೆ. ಅವಳು ಹಿಂಸೆ ತಾಳಕ್ಕಾಗಿದೆ. ಏನು ಮಾಡಿದ್ದಾಳೆ ಅಂದರೆ, ಅವನು ಅತ್ತೆನ ಸಾಯಿಸಿಬಿಟ್ಟಿದ್ದಾಳೆ, ದಿಂಬಾಕ್ಬಿಟ್ಟು. ಮಾವ ಎಲ್ಲೋ ಆಚೆಗಡೆ ಹೋಗಿದ್ನೋ, ಅಲ್ಲಿ ಕಾಫಿ ಕುಡಿಯೋಕೆ ಹೋಗಿದ್ನೋ ಗೊತ್ತಿಲ್ಲ. ಅವ್ನು ಬಂದ ತಕ್ಷಣ ಮಾವ ಬಾ ಮಾವ ಅಂತ. ಏನಾಯಿತು? ಅವ್ಳು ವಿಕ್ಸ್ ತಗೊಂಡು ಇದು ಮಾಡಿದ್ದಾನೆ, ಸ್ವಲ್ಪ ಉಸಿರಾಡ್ತಾ ಇಲ್ಲ ನೋಡು ಮಾವ ಅಂತ. ಅವಳು ಫಿಂಗರ್ ಪ್ರಿಂಟಲ್ಲಿ ಉಸಿರು ಇದು ಮಾಡಿಬಿಟ್ಟಿದ್ದಾನೆ. ಇದು ಮಾಡಿದಾಗ ಇವಳೇ ಹೋಗಿ ನಮ್ಮ ಮಾವ ನಮ್ಮ ಅತ್ತೆನ ಸಾಯಿಸ್ತಾ ಅಂತ ಇದು ಮಾಡ್ಕೊಂಡ್ಬಿಟ್ಟಿದ್ದಾನೆ. ಫಿಂಗರ್ ಪ್ರಿಂಟು ನೋಡಿದಾಗ ಅಲ್ಲಿ ಅವ್ರ ಮಾವಂದೇ ಇತ್ತು. ಎಷ್ಟೋ ಕೇಸ್ಗಳು ಸರ್, ಸುಮಾರು ಕೇಸ್ಗಳು, ತುಂಬ ಅಮಾಯಕರು ಸರ್. ಅಲ್ಲಿ ಶಿಕ್ಷೆ ಆಗೋದು 90% ದುಡ್ಡಿಲ್ದಿರೋರಿಗೆ, ಕಾನೂನು ಅರಿವಿಲ್ದಿರೋರಿಗೆ, ಅವಿದ್ಯಾವಂತರಿಗೆ, ಅಮಾಯಕರಿಗೆ ಅಂಥವ್ರಿಗೆ ಶಿಕ್ಷೆ 90% ಆಗೋದಂಥವ್ರಿಗೆ.